So guys, welcome back to my new channel. Welcome back to my new vlog. ಇವ್ನ್ಯಾವನ ಸೆಡೆ ನನ್ನ ಮಗ. ಬಾಯ್ಸ್ ತುಂಬ ದಿವಸ ಆಯಿತು ವ್ಲಾಗ್ ಮಾಡಿಲ್ಲ. ಸೊ ಯಾಕಂದರೆ ನಾನು ಸ್ವಲ್ಪ ಬ್ಯುಸಿ ಇದ್ದೆ ಇನ್ ದ ಸೆನ್ಸ್ ಸ್ವಲ್ಪ ಮೊಬೈಲ್ ಚೇಂಜ್ ಮಾಡಬೇಕಿತ್ತು. ಈಗ ಇದು ಚೇಂಜ್ ಮಾಡಿಲ್ಲ, ಸ್ವಲ್ಪ ಈಗ ನಾಳೆ ನಾಡಿದ್ದಲ್ಲಿ ಚೇಂಜ್ ಮಾಡಬೇಕಿತ್ತು. ಅದು ಈಗ ಟ್ರಿಪ್ ಹೊಂಟಿದ್ದೀವಿ. ಟ್ರಿಪ್ಗಿನ ಮೊಬೈಲ್ ಏನು ದೊಡ್ಡದಲ್ಲ. ಇದ್ರೆ ಮೊಬೈಲ್ ತಗೊಂಡಿದ್ರೆ ಸ್ವಲ್ಪ ಚೆನ್ನಾಗಿರೋದು ಕ್ವಾಲಿಟಿ. ಐಫೋನ್ ಅದಕ್ಕೆ ಈಗ ಏನಿಲ್ಲ, ಸೀರಿಯಸ್ ಆಗಿ ಹೇಳ್ತಿದ್ದೀನಿ. ಟ್ರಿಪ್ ಹೊರಟಿದ್ದೀವಿ ಗೋವಾ ಟ್ರಿಪ್ಪು. ನಾವೊಂದು 10 ಜನ ಹೊರಟಿದ್ದೀವಿ 2 ಕಾರಲ್ಲಿ ಬಾಡಿಗೆ ಮಾಡ್ಕೊಂಡು. ಬಾಡಿಗೆ ಸೆಲ್ಫ್ ಡ್ರೈವ್. ನಮ್ಮ ಹುಡುಗರು ಇದ್ದಾರೆ, ಕೊಡ್ತಾರೆ ಸೆಲ್ಫ್ ಡ್ರೈವು. ಎಲ್ಲ ಹೊರಟಿದ್ದೀವಿ ನೋಡಿರಿ. ಕಾರೆಲ್ಲ ವಾಶ್ ಮಾಡ್ತಾವ್ರೆ. ಈಗ ರೆಡಿಯಾಗಿಲ್ಲ, ಟೈಮಲ್ಲಿ 10 ಗಂಟೆ. ಈಗ ನೈಟ್ ಬಿಡ್ತೀವಿ. ಬೆಳಿಗ್ಗೆ ಡೈರೆಕ್ಟು ಶಿರ್ಸಿ, ಅಲ್ಲಿಂದ ಗೋಕರ್ಣ, ಅಲ್ಲಿಂದ ಮುರುಡೇಶ್ವರ, ಅಲ್ಲಿಂದ ಸೀದಾ ಗೋವಾ. ಹಂಗೆ ಹೇಳ್ತೀನಿ ಗೈಸ್, ಬನ್ನಿ ನೋಡ್ತಾ ಇರಿ. ಎಲ್ಲರೂ ಫುಲ್ ರೆಡಿ ಆದಮೇಲೆ ಸಿಗ್ತೀನಿ. ಅಲ್ಲಿವರೆಗೂ ವೆಯ್ಟ್ ಆ್ಯಂಡ್ ವಾಚ್. ಕೂತ್ಕೊಂಡು ಆರಾಮಾಗೆ ವ್ಲಾಗ್ ಮಾಡ್ಕೊಂಡು ಎಂಜಾಯ್ ಮಾಡಿ. ಬಾಯ್. ಸೊ ಗೈಸ್, ಇವಾಗ ಎಲ್ಲ ಬ್ಯಾಗ್ ಹಾಕ್ಕೊಂಡು ರೆಡಿಯಾಗಿದ್ದೀವಿ. ಇಬ್ಬರು ಗಣೇಶನ ಮತ್ತೆ ಮಕ್ಕಂತಾನೆಲ್ಲ ಅವನು. ಗಣಿ ಬರಲಿನು, ಗಣಿ ಬರಲಿ. ಗೈಸ್ ಇವಾಗ ಬಂದ್ವಿ. ಇಲ್ಲೊಂದು ಸಣ್ಣ ಅಂಗಡಿ, ಎಲ್ಲೂ ಓಪನ್ ಇಲ್ಲ ಗೈಸ್. ಒಂದು ಶಾಪ್ ಓಪನ್ ಇಲ್ಲ, ಒಂದು ಅಂಗಡಿ ಓಪನ್ ಇಲ್ಲ. ಎಲ್ಲ ಒಂದು ಟೀ ಕುಡಿಯೋಣ ಅಂದರೆ ಒಂದು ಅಂಗಡಿ ಓಪನ್ ಇಲ್ಲ ನೋಡಿ. ಇವಾಗ ಬಂದ್ವಿ ಟೈಮಲ್ಲೇ 3 ಗಂಟೆ. ಇನ್ನೊಂದು 70 ಕಿಲೋಮೀಟ್ರ್ ಐತೆ ಅಷ್ಟೇ. ಇಷ್ಟು ದೂರ ಬಂದರೂ ಒಂದು ಶಾಪ್ ಓಪನ್ ಇಲ್ಲ. ಇವಾಗ ಬಂದಿದ್ವಿ. ಇವಾಗ ಟೀ ಕುಡ್ಕೊಂಡು ಹೋಗೋದು. ಗೈಸ್ ಇವಾಗ ರಿಸೀವ್ ಮಾಡಿ ಬಂದ್ವಿ. ಇವಾಗ ಹುಚ್ಚ ಒಯ್ದು ಟೀ ಕುಡಿದು ಬಿಡೋದೇ ಗಾಡಿ. ನಿದ್ದೆ ಬರ್ತೈತೆ, ಅದಕ್ಕೆ ಸ್ವಲ್ಪ ನೀರು ಕುಡಿದು ಬಿಡೋದೇ ಗಾಡಿ. ಬಿಡು ಏಟ್ ಅಂತ. ಸಣ್ಣ ಅಂಗಡಿ ಇಲ್ಲಿ ಟೀಗೆ ಏನಿಲ್ಲ, ಬರೀ ಸಣ್ಣ ತಿಂಡಿಗಳಷ್ಟೇ, ಕುರುಕುಲು ತಿಂಡಿಗಳಷ್ಟೇ. ಕುರುಕುಲು ತಿಂಡಿಗಳಷ್ಟೇ, ಏನೇನಿಲ್ಲ. ಟೀ ಕುಡಿನ ಅಂದರೆ ಟೀನೂ ಇಲ್ಲ, ಏನಿಲ್ಲ. ಗೈಸ್ ಇವಾಗ ಮಾರಿಕಾಂಬಾ ಟೆಂಪಲ್ಗೆ ಬಂದ್ವಿ. ಶಿರಸಿ ಮಾರಿಕಾಂಬಾ ಟೆಂಪಲ್. ಈಗ ಕಾರ್ ಪಾರ್ಕ್ ಮಾಡ್ತಿದ್ದೀವಿ. ಟೈಮಿನೂ ಬಂದ್ಬಿಟ್ಟು 5:15. ಟೆಂಪಲ್ ಓಪನ್ ಆಗೋದು 6:30. ಅಲ್ಲಿ ತನಕ ಸ್ವಲ್ಪ ಕಾರ್ಗೆ ರೆಸ್ಟ್ ಮಾಡೋದು. ನಿದ್ದೆ ಅಲ್ಲ, ಸ್ವಲ್ಪ ರೆಸ್ಟ್ ಮಾಡಿ ಆಮೇಲೆ ಟೆಂಪಲ್ ಹೋಗೋದು. ನೋಡಿ ಅಲ್ಲೇ ಟೆಂಪಲ್ ತೋರಿಸ್ತೀನಿ. ಅಲ್ಲ ಎದ್ಬಿಟ್ಟು ಫ್ರೆಶ್ ಅಪ್ ಆಗ್ಬಿಟ್ಟು ತೋರಿಸ್ತೀನಿ. ಅಲ್ಲಿ ತನಕ ವೆಯ್ಟ್ ಆ್ಯಂಡ್ ವಾಚ್. ಸೊ ಗೈಸ್ ಈಗ ಟೈಮು 6:15. ದರ್ಶನಕ್ಕೆ ಹೋಗಬೇಕು. ಇಷ್ಟೊತ್ತಾಗ ಸ್ವಲ್ಪ ಕಾರಲ್ಲಿ ವೆಯ್ಟ್ ಮಾಡಿದ್ವಿ. ಎಲ್ಲ ಇಲ್ಲೇ ಇದ್ದೀವಿ. ಡ್ರೆಸ್ಸು ನೋಡ್ರಿ, ಅಲ್ಲಿ ಒಳಗೆ ನೈಟ್ ಡ್ರೆಸ್ಸು, ಶಾರ್ಟ್ಸ್ ಯಾವುದು ಅಲೋ ಇಲ್ಲ ಅಂತೆ. ಸೊ ಅದಕ್ಕೆ ನಾನು ಫೇಸ್ ವಾಶ್ ಮಾಡಿಲ್ಲ, ಬರೀ ಬಟ್ಟೆ ಹಾಕೊಂಡಿದ್ದೀನಿ. ಫೇಸ್ ವಾಶ್ ಮಾಡ್ಕೊಬೇಕು. ಫೇಸ್ ವಾಶ್ ಮಾಡ್ಕೊಂಡು ಹೋಗೋಣ. ಟೆಂಪಲ್ ಅಲ್ಲೇ ಐತೆ, ಟೆಂಪಲ್ ತೋರಿಸ್ತೀನಿ ಬರ್ರಿ. ಇವಾಗ ಎಂಟ್ರೆನ್ಸಿಗೆ ಬಂದ್ವಿ. ಫೇಸ್ ವಾಶ್ ಅಲ್ಲೇ ಮಾಡ್ಕೊಂಡಿದ್ದು ನಿಂತು ನೋಡ್ರಿ ಇಲ್ಲಿ. ಸೊ ಗೈಸ್ ಇವಾಗ ಒಳಗೆ ಎಂಟ್ರಿ ಕೊಡ್ತಾ ಇದ್ದೀವಿ. ಗೈಸ್ ಅಲ್ಲಿಂದ ಹೊರಗೆ ಬಂದ್ವಿ. ಹಿಂಗೆ ಬಂದ್ವಿ ಗೈಸ್. ಕೋಣ ಇದು ಇಲ್ಲಿ ಇದೇ ಸ್ಪೆಷಲ್ ಇಲ್ಲಿ ಗೈಸ್. ಇವಾಗ ಮಾರಿಕಾಂಬಾ ಟೆಂಪಲ್ ಮತ್ತೊತ್ತಲಲ್ಲಿ ಮಾರಿಕಾಂಬಾ ಟೆಂಪಲ್ ಮುಗೀತು. ಈಗ ನೆಕ್ಸ್ಟ್ ಗೋಕರ್ಣ ಹೋಗ್ಬಿಟ್ಟು ಅಲ್ಲಿ ಗೋಕರ್ಣ ಹೋಗೋದ್ರಲ್ಲಿ ಅವರ ಪ್ಲೇಸ್ ಇದ್ರೆ ನೋಡ್ಕೊಂಡು ಹೋಗೋದು. ಬರೀ ಎಕ್ಸಿಟ್. ಸೊ ಗೈಸ್ ಇವಾಗ ಹೋಮ್ ಸ್ಟೇಗೆ ಬಂದಿದ್ದೀವಿ ಗೋಕರ್ಣಗೆ. ಯಾವ ಹೋಮ್ ಸ್ಟೇ ಗೊತ್ತಿಲ್ಲ. ಗೋಕರ್ಣದಿಂದ ಒಂದು 7-8 ಕಿಲೋಮೀಟರ್ ದೂರ ಪ್ರೈವೇಟ್ ಹೋಮ್ ಸ್ಟೇ. ನಮ್ಮ ಹುಡುಗ ಸ್ನಾನ ಮಾಡ್ತಾನೆ ಬರತ್ತಾ. ಬಾರೋ ಅಪರೂಪದ ಮುಳ್ಳಂದಿ ಬಾಬಾ. ಇಲ್ಲೆಲ್ಲ ನಮ್ಮ ಹುಡುಗರು ಮಲ್ಕೊಂಡಾರೆ, ಎಲ್ಲ ಸ್ನಾನ ಮಾಡ್ಕೊಂಡು. ನಾನು ಈಗ ಸ್ನಾನ ಮಾಡ್ಕೊಂಡು ರೆಡಿಯಾಗಿ. ಸೊ ರೆಡಿ ಅಂದರೆ ಈಗ ಸ್ನಾನ ಮಾಡ್ಕೊಂಡು ಫ್ರೆಶ್ ಆಗಿ. ಅಲ್ಲಿ ನಮ್ಮ ಹುಡುಗ ಗಣೇಶ ನೋಡ್ರಿ ಅಲ್ಲಿ ಜೋತಾಡ್ತಾನೆ. ಜೋತಾಡ್ರಮ್ಮ ಅಂತ. ಇವಾಗ ಬೀಚ್ ಹತ್ರ ಬಂದಿದ್ದೀವಿ. ನಮ್ದೆಲ್ಲ ಆಟ ಮುಗೀತು. ಬೀಚ್ ಹತ್ರ ಆಟ ಆಡಿದ್ವಿ. ಈಗ ಇವರು ಊಟ ತರಕ್ಕೆ ಹೋಗಿದ್ರಲ್ಲ, ಬಿದ್ದ. ಈಗ ಸಾಯಂಕಾಲ ಟೈಮು ಅಲೆ ಬರ್ತೈತೆ ಭಾಳ, ಹಂಗಾಗಿ ಇಲ್ಲೇ ಆಡ್ತಿದ್ದಾರೆ ಗೈಸ್. ಹುಡುಗರೆಲ್ಲ ಗೋಕರ್ಣ ಟೆಂಪಲ್ಗೆ ಹೊಂಟಿದ್ದೀವಿ. ಆತ್ಮಲಿಂಗ ಟೆಂಪಲ್ಗೆ ಹೊಂಟಿದ್ದೀವಿ. ಬರ್ರಿ ಹೋಗೋಣ ನೋಡ್ರಿ. ಇಲ್ಲಿಗೆ ನಾವು ಇವರಿಬ್ರು ಗೈಸ್ ಫುಲ್ಲು ಸ್ಟಕ್ಕಾಗಿದ್ದೀವಿ ಕ್ಯೂ ಅಲ್ಲಿ ನೋಡ್ರಿ.
ಭಾಳ ಉದ್ದ ಕ್ಯೂ ಐತೆ, ಕಷ್ಟ, ತುಂಬ ವೆಯ್ಟ್ ಮಾಡಬೇಕು, ಕ್ಯೂ ಎಲ್ಲ ಮುಗಿಸ್ಕೊಂಡು ಇಲ್ಲಿ ಬಂದ್ವಿ. ಏನು ಎಂಟ್ರೆನ್ಸಲ್ಲಿ ಬಿಡಬೇಕು, ಹಾಕೊಂಬಿಟ್ವಿ. ½ ಆಯಿತು, ½ ಇಲ್ಲೇ ಇರ್ತೀವಿ. ವೆಯ್ಟ್ ಮಾಡಿ ಸಾಕಾಯ್ತು. ಶಿವ ಎಕ್ಸಿಟ್ ಆದ್ವಿ. ಶರ್ಟ್ ಹಾಕೋಂಗಿಲ್ಲ, ಶರ್ಟ್ ಹಾಕೊಂಡ್ರೆ ಪ್ರೊಹಿಬಿಟೆಡ್. ಏನು ಇವಾಗ ಎಲ್ಲ ಮುಗಿಸ್ಕೊಂಡು ಕಾರ್ ಹತ್ರ ಬಂದ್ವಿ. ಟೆಂಪಲ್ ದರ್ಶನ ಎಲ್ಲ ಆಯಿತು, ಚೆನ್ನಾಗಿತ್ತು. ಶಾರ್ಟ್ಸ್ ಎಲ್ಲ ಹಾಕೊಂಡಿದ್ದೀನಿ, ಒಳಗೆ ಶಾರ್ಟ್ಸ್ ಹಾಕೊಂಡಿದ್ದೆ, ಪಂಜೆ ಬಿಚ್ಚಿದ್ದೀನಿ. ಫೋನ್ ಮಾಡಿ ಅವ್ರಿಗೆ. ನಮ್ಮ ಗಾಡಿ ಇಲ್ಲೇ ಐತೆ, ಈಗ ಬಿಡೋದಷ್ಟೇ. ಸೊ ಗೈಸ್, ಇವಾಗ ಬಂದಿದ್ದೀವಿ ನಾವು ಗೋವಾ ಹತ್ರ ಬಂದಿದ್ದೀವಿ. ನಮ್ಮ ಹೊಸ ಫ್ರೆಂಡ್ ಇನ್ವೈಟ್ ಮಾಡ್ತೀವಿ. ಇಷ್ಟು ತನಕ ಮುಗಿತು. ಅವನ ಫ್ರೆಂಡ್ ಜೊತೆಗೆ ಇಲ್ಲಿ ಗೋವಾ ಸೀದಾ ಬಂದಿದ್ದಾನೆ. ಈಗ ನಮ್ಮ ಹತ್ರ ಬಂದ ಯತೀಶ್ ಅಂತ ನಮ್ಮ ಫ್ರೆಂಡು, ಅವನು ಡೈರೆಕ್ಟ್ ಗೋವಾ ಬಂದಿದ್ದಾನೆ. ಬನ್ನಿ, ಈಗ ಬಂದಿರೋದು ನಾವು ಬಾಗಾ ಬೀಚ್ ಹತ್ರ ಬಂದಿದ್ದೀವಿ. ಸುಮ್ಮನೆ ಸಿವಾಕು ನೋಡಿ ಇಷ್ಟು ಜನ. ಗೈಸ್, ನಮ್ಮ ಹೊಸ ಫ್ರೆಂಡ್ ಗೈಸ್, ಹೆಂಗಿದೆ ಎಂಟ್ರಿ? ಹೌದಾ ಎಂಟ್ರಿ ಗೈಸ್, ಬಾಗಾ ಎಂಟ್ರಿ. ಗಡಿ ಟ್ಯಾಟಾಕ್ಸಂದೇನ ಗೈಸ್? ಬಾಗಾ ಎಂಟ್ರಿ ನಮ್ದು ಹಳೆ ಎಲ್ಲ ನೆನಪಾಗ್ತು, ಹಳೆ ವೈಬ್ಸ್ ಎಲ್ಲ ನೆನಪಾಗುತ್ತೆ ನನಗೆ. ಅವಾಗ ಬಂದಿದ್ವಲ್ಲ, ಹಳೆ ವೈಬ್ಸ್ ನೆನಪಾಗ್ತೈತೆ. ನೋಡ್ರಿ ಡ್ಯಾನ್ಸ್ ಪಬ್ ಮಸ್ತೈತಲ್ಲ ಗೈಸ್. ಬೀಚ್ ವಾಕ್ ಬಂದಿದ್ದೀವಿ ಸುಮ್ಮನೆ ಹಂಗೆ. ಬೀಚ್ ವಾಕ್ ನೋಡಿ ಹೆಂಗೆ ಲೈಟಿಂಗ್ಸ್. ಗೋವಾ ಅಂದರೆ ನೈಟು, ಏನಂತೀರ? ಲೈಟಿಂಗ್ಸ್ ಫುಲ್ಲು ಮಸ್ತ್ ಲೈಟಿಂಗ್ಸು. ಹಳೆ ವೈಬ್ ಎಲ್ಲ ನೆನಪಾಗೈತೆ ನನಗೆ. ಇಲ್ಲಿ ಬಂದರೆ ಹಳೆ ವೈಬ್ಸ್ ಎಲ್ಲ ನೆನಪಾಗುತ್ತೆ. ನನ್ನ ರೂಮ್ ಮಚ್ಚ. ಗೈಸ್, ಇವಾಗ ರೂಮಿಗೆ ಬಂದ್ವಿ. ನೋಡಿರಿ ರೂಮ್ ಹೆಂಗಿದೆ, ಚೆನ್ನಾಗಿದೆ ರೂಮು. AC ರೂಮು. ಹಂಗೆ ಲೈಟಾಗಿ ತೋರಿಸ್ಬಿಡ್ತೀನಿ. ಇವೆಲ್ಲ ನೋಡಬೇಡ್ರಿ. ಇಲ್ಲಿ ರೂಮು ತಕ್ಕಮಟ್ಟಿಗಿದೆ, ಚೆನ್ನಾಗಿದೆ. ಗೈಸ್, ಎಷ್ಟಿರ್ಬೋದು? ಜಸ್ಟ್ 1100 ಅಷ್ಟೇ. ಸಾರಿ, ಜಸ್ಟ್ 1200. ಇಲ್ಲ ಹುಡುಗಿಲ್ಲ, ಒಬ್ಬ ಮಾತಾಡ್ತಾ ಅಂತ ಅಂತಾನೆ. ಗೈಸ್, ಗುಡ್ ಮಾರ್ನಿಂಗ್ ಗೈಸ್. ಟೈಮ್ ಒಂದು 10 ಗಂಟೆ. ಲೇಟ್ ಆಗ್ಬಿಡುತ್ತೆ, ಎಚ್ಚರನೇ ಆಗಲಿಲ್ಲ. ಬೇಗ ಲೇಟಾಗಿ ಮಾಡ್ಕೊಂಡು ಸ್ವಲ್ಪ ಡ್ಯಾನ್ಸ್ ಮಾಡಿ ಎಚ್ಚರನೇ ಆಗಲಿಲ್ಲ. ನೋಡ್ರಿ ಎದ್ದೇಳ್ರಲ್ಲಿ ಇಲ್ಲಿ ಮಕ್ಕಂದ. ಎದ್ದೇಳ್ರ ಯಾರಲ್ಲಿ ಬೀಚಿಗೆ ಹೋಗಲ್ರಿ, ಎದ್ದೇಳ್ರಿ ಬೇಗ. 10 ಗಂಟೆ ಟೈಮಲ್ಲೇ ಇಲ್ಲೊಂದು ರೂಮ್ ಐತೆ, ಅಲ್ಲೊಂದು ರೂಮ್ ಐತೆ. ತೋರಿಸ್ತಾ ಬರ್ರಿ. ಈ ರೂಮ್ ಒಂದು, ಆ ರೂಮ್ ಒಂದು. ಎದ್ದೇಳ್ರಿ ಸ್ವಾಮಿ, ಎದ್ದೇಳ. ಇದು ಮೇಕೈತೆ ಬೇಗ, ಟೈಮ್ ಅಂತಿದ್ದ. ಎದ್ದೇಳ್ರಿ ಗಣೇಶ ಬರತ್ತಾ? ಎದ್ದೇಳಲಿ, ಪುಷಪ್ ಆಗಿರಲಿ ಕಡೆ. ಗೈಸ್, ಎಲ್ರಿ ಈಗ ರೆಡಿ ಆದ್ವಿ. ಇವನು ಶರ್ಟ್ ಹಾಕೊಬೇಕು. ಎಲ್ಲ ರೆಡಿ ಆದ್ವಿ, ಚೆಕ್ಔಟ್ ಮಾಡ್ಬೇಕು ರೂಮ್ನೀಗ. ಸೀದಾ ಕ್ಯಾಲಂಗಟ್ ಬೀಚು. ಅಲ್ಲಿ ಬೀಚಿಗೆ ಆಟ ಆಡೋದು ಪ್ಲ್ಯಾನ್ ಐತೆ, ಬಟ್ ಅಲ್ಲಿ ಬಿಡ್ತಾರೋ ಇಲ್ಲ ಗೊತ್ತಿಲ್ಲ. ಏನು ಮಾಡೋದೇನು ನೋಡೋಣ. ಅಲ್ಲೇ ಅಂದರೆ ಆಟ ಆಡಿದ್ಮೇಲೆ ಅಲ್ಲೇ ಸ್ನಾನ ಮಾಡಂಗಿರ್ಬೇಕು. ದುಡ್ಡು ಕೊಟ್ಟರು ಪರವಾಗಿಲ್ಲ, ಅಲ್ಲೇ ಸ್ನಾನ ಮಾಡಂಗಿರ್ಬೇಕು. ಅದಕ್ಕೆ ಬರ್ರಿ ಹೋಗೋಣ. ಗೈಸ್, ಇವಾಗ ಕೆಳಗೆ ಬಂದ್ವಿ ನಾವು. ಒಂದು ಕಾರ್ ಎಲ್ಲ ರೆಡಿ ಇದ್ದಾರೆ. ಆ ಕಾರನ್ನು ಹುಡುಗರು ಮೇಲಿದ್ದಾರೆ, ಇನ್ನೂ ಬಂದಿಲ್ಲ. ಬಂದ ತಕ್ಷಣ ಸೀದಾ ಕ್ಯಾಲಂಗಟ್ ಬೀಚ್ಗೆ ಹೋಗೋದು. ಅದಕ್ಕಿಂತ ಮುಂಚೆ ಟಿಫನ್ ಮಾಡಬೇಕು. ಟಿಫನ್ ಮಾಡಿಕೊಂಡು ಅಲ್ಲಿಂದ ಸೀದಾ ಕ್ಯಾಲಂಗಟ್ ಬೀಚ್. ಅಲ್ಲಿ ಬೀಚ್ ಮುಗಿಸ್ಕೊಂಡು ಒಂದು 2-3 ಪ್ಲೇಸ್ ನೋಡೋಣ ಅಂತ ಇದ್ದೀವಿ. ಕೋಕೋನಟ್ ಟ್ರೀ ವಾಕು, ಆಮೇಲೆ ನಂದು ಗೋವಾ ಮ್ಯೂಸಿಯಮ್ ಒಂದು ಐತೆ. ಒಂದು 2-3 ಪ್ಲೇಸ್ ಇದ್ದಾವೆ ಹತ್ರ ನೋಡೋಂಥ. ಆಮೇಲೆ ಫೋರ್ಟ್ ಒಂದು ಐತೆ. ಒಂದು 3-4 ಪ್ಲೇಸ್ ನೋಡಿಕೊಂಡು ಬಂದಿಲ್ಲ. 3-4 ಪ್ಲೇಸ್ ನೋಡಿಕೊಂಡು ಹೋಗೋಣ ಬರ್ರಿ. ಸೀದಾ ಟಿಫನ್ ಸೆಂಟ್ರ್ ಹತ್ರ ಟಿಫನ್ ಸೆಂಟ್ರಲ್ಲ, ಹೋಟ್ಲ್ ಹತ್ರ ಸಿಗ್ತೀನಿ. ಹೋಟ್ಲ್ ಹತ್ರ ಗೈಸ್, ಪಾರ್ಕಿಂಗ್ ಪ್ರಾಬ್ಲಮ್ ಆಗ್ಬಿಟ್ಟಿದೆ. ಪಾರ್ಕಿಂಗ್ ಎಲ್ಲ ಸಿಗ್ತಿಲ್ಲ. ಇಲ್ಲಿ ರೋಡ್ ಸೈಡ್ ಅಂತ ಅದೇ ನಮ್ಮ ಇನ್ನೊಬ್ಬ ಹುಡುಗ ಅಲ್ಲಿ ಹೋಗಿದ್ದಾನೆ. ಯತೀಶ್ ಇಲ್ಲಿ ಬಂದಿದ್ದಾನೆ. ಬಾ ಗೈಸ್, ಈಗ ಟಿಫನ್ ಮಾಡ್ಕೊಂಡು ಬಂದ್ವಿ. ನಮ್ಮ ಯತೀಶ್ ಅವ್ರ ಫ್ರೆಂಡ್ ಇದ್ದಾರಲ್ಲ, ಇವರೆಲ್ಲ ಹೋಗ್ತಾರಂತೆ. ಇಲ್ಲ ಮೋಸ್ಟ್ಲಿ ಇವನು ಇಲ್ಲಿ ಆಟ ಆಗ್ತಾನೆ.
ಇವನು ಹೋಗಲ್ಲ, ಇಲ್ಲಿ ಆಟ ಆಗ್ತಾನೆ. ಫ್ರೆಂಡ್ಸ್ ಹೋಗ್ತಾ ಅವ್ರು ನಾಳೆ ಹೋಗಿ ಜಿಮ್ ತೆಗಿಬೇಕು, ಓಪನ್ ಮಾಡೋದು. ಜಿಮ್ ಓನರೆಲ್ಲ ಬಂದಿರೋದು. ಸೊ ಹಂಗಾಗಿ ಈಗ ಫಸ್ಟ್ ಕೆಸಿನ ಮುಗಿಸ್ಕೊಂಡು ನಾನು ಸಾಯಂಕಾಲ ಏನಾದ್ರು ಬೇರೆ ನೋಡ್ಬೋದು. ಅಷ್ಟೇ, ಏನಿಲ್ಲ. ಪ್ಲೇಸಸ್ ಎಲ್ಲ ಮಿಸ್ ಆಗ್ತಾವೆ, ಏನು ಮಾಡೋಂಗಿಲ್ಲ. ನೆಕ್ಸ್ಟ್ ಟೈಮ್ ಬಂದಾಗ ಪ್ಲೇಸಸ್ ಎಕ್ಸ್ಪ್ಲೋರ್ ಮಾಡ್ಬೋದು. ಇರಲಿ ಬನ್ನಿ, ಈ ಕೆಸಿನೋ ಹೋಗೋಣ. ಡೈರೆಕ್ಟ್ ಕೆಸಿನೋ ಔಟ್ಫಿಟ್ ಎಲ್ಲ ಅಲ್ಲಿ ಹೋಗಿ ಚೇಂಜ್ ಮಾಡ್ಕೊಂಡು ಕೆಸಿನೋ. ಆ್ಯಕ್ಚುಲಿ ಹೋಗ್ತಿರೋದು ಫ್ರೀಯಾಗಿ. ಇದೊಂದು ನಿಮಗೆ ಹೇಳೋದೇ ಮತ್ತೆ ಫ್ರೀಯಾಗಿ ಹೋಗ್ತಿರೋದು. ಆ್ಯಕ್ಚುಲಿ ಬಂದ್ಬಿಟ್ಟು 3,000 ಇರಬೇಕು ಟಿಕೆಟು. ದುರ್ಗಾ ಪಪ್ಪಿಯವ್ರು ಇದ್ದಾರಲ್ಲ ಮೇಲೆ, ಅವ್ರ ಕಡೆಯಿಂದ ಇನ್ಫ್ಲುಯೆನ್ಸ್ ಮಾಡಿಸ್ಬಿಟ್ಟು ಹೋಗ್ತಿರೋದು ಫ್ರೀಯಾಗಿ. ಆಮೇಲೆ ಹೇಳ್ತೀನಿ ಎಲ್ಲ ಕ್ಲೀನ್ ಕೊಡ್ತೀನಿ ಬನ್ನಿ. ಕೆಸಿನ ಹತ್ರ ಬಂದ್ವಿ ಇವಾಗ. ಬಟ್ ಒಂದು ನಮ್ಮ ಗ್ರೂಪಲ್ಲಿ 2-3 ರಿಜೆಕ್ಟ್ ಆಗೈತೆ. ಅವರಿಂದ ನಮಗೆ ಪ್ರಾಬ್ಲಮ್ಮು. ಈಗ ಒಂದು ಮೂರು ಜನಕ್ಕೆ ರಿಜೆಕ್ಟ್ ಆಗಿದೆ. ಅವರು 2004-3 ಅವ್ರದ್ದು ಎಲ್ಲ ರಿಜೆಕ್ಟ್ ಆಗೈತೆ. ಅದಕ್ಕೆ ಸಾಯಂಕಾಲ ಇಲ್ಲಿ ಬಿಡೋರು ಪರಿಚಯವರು ಬರ್ತಾರೆ. ಈಗ ಬೇರೆ ಇದ್ದಾರೆ ಅಲ್ಲಿ ಎಂಟ್ರಿ ಕೊಡ್ತಾರಲ್ಲ ಅವರು. ಸಾಯಂಕಾಲ ನಿಂಗನಂತ ಒಬ್ಬರು ಬೇರೆ ಬರ್ತಾರೆ. ಅವ್ರು ಸ್ವಲ್ಪ ಪರಿಚಯ ಇದ್ದಾರೆ. ಅವ್ರಿಗೆ ಹೇಳ್ಬಿಟ್ಟು ಸಾಯಂಕಾಲ ಬಿಡಿಸ್ಬೇಕು. ಈಗ ಗೈಸ್ ಇವಾಗ ಕೆಸಿನ ಒಳಗೆ ಬಂದಿದ್ದೀವಿ. ಕೆಸಿನ ಒಳಗೆ ಇಲ್ಲಿ ಟಿಕೆಟು ಎಷ್ಟೊತ್ತು ಟೈಮು 4 ಗಂಟೆ ಬೆಳಗ್ಗೆ 1:15 ಕಾದು ನೋಡಿರಿ. ಇದು ಎಂಟ್ರಿ, ಈ ಕಡೆಯಿಂದ ಎಂಟ್ರಿ, ಇಲ್ಲಿಂದ ಇಲ್ಲಿ ಟಿಕೆಟ್ ಕೌಂಟ್ರ್ ಐತೆ. ಇಷ್ಟೋ ತನಕ ಇನ್ಫ್ಲುಯೆನ್ಸ್ ಮಾಡಿಸಿ ಸುಸ್ತಾಗ್ಬಿಡ್ತು. ಗೈಸ್ ಇವಾಗ ಅವರಿಬ್ಬರನ್ನ ಒಳಗೆ ಕಳಿಸಿದ್ದೀವಿ. ಫೋನ್ ಮಾಡ್ತಾರೋ ಅವ್ರು ಏನು ಮಾಡ್ತಾರೋ ಗೊತ್ತಿಲ್ಲ. ಎಲ್ಲರೂ ಹುಡುಗರು ನಗ್ತಾಯಿರಕ್ಕ. ಅವರಿಬ್ಬರು ಒಳಗೆ ಕಳಿಸಿದ್ದೀವಿ. ಅವ್ರು ಟಿಕೆಟ್ ಸಿಕ್ಕರೆ ಪುಣ್ಯ, ಟಿಕೆಟ್ ಕೊಟ್ಟರೆ ಪುಣ್ಯ. ನೋಡೋಣ, ಇಲ್ಲ ಕೊಡಲಿಲ್ಲ ಅಂದರೆ ಹೇಗೆ ಕೊಡ್ತಾರೆ. ಟಿಕೆಟ್ ಕೊಟ್ಟ ತಕ್ಷಣ ನಾವು ಒಳಗೆ ಹೋಗೋದು. ಗೈಸ್ ಬಂತು ಸ್ಟಾಪ್, ನಮ್ಮ ಶಿಪ್ ಬಂತು. ಇದೇ ನಮ್ಮ ಶಿಪ್. ಗೈಸ್ ವಿ ಆರ್ ಇನ್ ದ ಟಾಪ್ ಫ್ಲೋರ್ ಗೈಸ್. ಟಾಪ್ ಫ್ಲೋರ್ ಬಂದರೆ ಟಾಪ್ ಫ್ಲೋರ್, 4th ಫ್ಲೋರ್. ಇದು ಫುಡ್ ಏರಿಯಾ. ಫುಡ್ ನೋಡಿ, ಇದು ಚಿಕನ್ದು ರೈಸು, ಇದು ಮೊಟ್ಟೆ ಗ್ರೇವಿ, ಇದು ಗೊತ್ತಿಲ್ಲ ರೈಸ್, ಸ್ವೀಟು, ಇದು ಎಲ್ಲ ಸ್ವೀಟ್. ಈ ಕಡೆ ಬಂದರೆ ವೆಜ್ ಅನ್ಸುತ್ತೆ. ಈ ಕಡೆ ಫುಲ್ ವೆಜ್ಜು, ಪೂರ್ತಿ ವೆಜ್. ಇದು ಪೂರ ವೆಜ್ ಸಲಾಡ್ಸ್, ಪೂರ್ತಿ ವೆಜ್. ಗಾಯ್ಸ್ ಊಟ ಹಾಕೊಂಡ್ಬಂದೆ ಗಾಯ್ಸ್. ಬಿರಿಯಾನಿ, ಫಿಶ್ ಕರಿ, ರೋಟಿ, ಆಮೇಲೆ ಪನ್ನೀರು, ಪನ್ನೀರ್ ಮಸಾಲ, ಜಾಮೂನ್, ಆಮೇಲೆ ಇದು ಕ್ಯಾರೆಟ್, ಆಮೇಲೆ ಹುಡುಗರೆಲ್ಲ ಇಲ್ಲೇ ಇದ್ದಾರೆ. गाइस डांस ಮಾಡ್ತಾವ डांस. गाइस ये एग्जिट आजा इल्ले ಕೇಳು ಹೊರಗೆ. ಏನು क्या ಅಂತೀನಿ ಏನು ಅಲ್ಲೇ ಹೋಗಿ ಕೇಳಂಬ. ನಡಿ ಗೈಸ್ ಎಕ್ಸಿಟ್ ಆದ್ವಿ. ಗೈಸ್ ಈಗ ಕಾರ್ ಹತ್ರ ಬಂದ್ವಿ. ಏನು ಪ್ಲ್ಯಾನ್ಸ್ ಅಂದರೆ ಈಗ ರೂಮ್ ಮಾಡೋಕ್ಕೆ ಮತ್ತೆ ಡಬಲ್ ಖರ್ಚು. ರೂಮ್ ಮಾಡ್ಕೊಂಡು ಬೆಳಿಗ್ಗೆ ಈಗ ಮತ್ತೆ ನೈಟ್ ಊಟಕ್ಕೆ, ಆಮೇಲೆ ಬೆಳಿಗ್ಗೆ ಟಿಫನ್ನು, ಮತ್ತೆ ಬೀಚ್ಗಳು ಆಟಾಡಿ, ಮತ್ತೆ ರೆಸ್ಟ್, ಮತ್ತೆ ನಾಳೆ ಫುಲ್ಲು ಸ್ಟ್ರೆಸ್ ಆಗುತ್ತೆ. ಈಗೆಲ್ಲ ಊಷ್ಟಾಗಿದೆ. ಅಂದರೆ ದುಡ್ಡು ಯಾರದಕ್ಕೂ ಇಲ್ಲ. ಈಗ ಏನು ಮಾಡೋದು ಗೊತ್ತಿಲ್ಲ. ನನ್ನ ಪ್ರಕಾರ ಹುಡುಗರೆಲ್ಲ ಹೇಳ್ತಿರೋದು ಸೀದಾ ದಾವಣಗೆರೆ ಹೋಗೋಣ ಅಂತ, ಆರಾಮಾಗಿ ಪೀಸಾಗಿ ಹೋಗೋಣ ಅಂತ ನೈಟೆಲ್ಲ. ಏನು ಮಾಡೋಣ ನೋಡೋಣ, ಯೋಚನೆ ಮಾಡೋಣ. ಹುಡುಗರ ಹತ್ರ ಮಾತಾಡಿ ಹೇಳ್ತೀನಿ.
ಇವಾಗ ಪ್ಲ್ಯಾನು ಬಂದ್ಬಿಟ್ಟು ಡೈರೆಕ್ಟು ದಾವಣಗೆರೆ ಎಲ್ಲೂ ಇಲ್ಲ, ಯಾಕಂದರೆ ಯಾರ ಹತ್ರ ಅಮೌಂಟ್ ಇಲ್ಲಲ್ಲ, ಖಾಲಿ ಐತೆ. ಸುಮ್ಮನೆ ರಿಸ್ಕು ಇಲ್ಲ, ಯಾರ ಹತ್ರನೂ ಇಲ್ಲ, ಫುಲ್ಲು ಖಾಲಿ, ಚಿಕ್ಕಲ್ ಪತ್ತಲ್ ಫುಲ್ ಅಮೌಂಟ್ ಖಾಲಿ. ಈಗ ಡೈರೆಕ್ಟ್ ದಾವಣಗೆರೆ. ಹಿಂಗಿತ್ತು ಗೋವಾ, ಚೆನ್ನಾಗೇ ತೋರ್ಸೋಕ್ಕಾಗಿಲ್ಲ, ಆದರೂ ಟ್ರೈ ಮಾಡಿದ್ದೀನಿ. ಬಟ್ ಕೆಸರಿನ ಒಳಗೆ ತೋರ್ಸೋಕ್ಕಾಗಿಲ್ಲ, ಎಲ್ಲಿ ಎಂಟ್ರಿ ಇಲ್ಲ ಒಳಗೆ. ವಿಡಿಯೋ ಗಿಡಿ ಏನು ಫೋಟೋ ಏನೂ ಇಲ್ಲ. ಮೇಲೆ ತೋರಿಸಿದ್ದೀನಿ ನೋಡಿ, ಫಸ್ಟ್ ಫ್ಲೋರಲ್ಲಿ, ಸಾರಿ ಫೋರ್ತ್ ಫ್ಲೋರಲ್ಲಿ, ಅದೇ ಅಷ್ಟೇ. ಕೆಳಗೆ ಕೆಸರಿನ ಎಲ್ಲ ರಮ್ಮಿ ಆಗ್ತಿರ್ತಾರೆ, ಅದು ಏನೂ ನೋಡೋದಿಲ್ಲ. ಬನ್ನಿ, ಆನ್ ದಿ ವೇ ಸಿಗ್ತೀನಿ. ಏ ಹುಡುಗ ಸೊ ಗೈಸ್, ಗುಡ್ ಮಾರ್ನಿಂಗ್ ಗೈಸ್. ನಾವೇನು ಆ್ಯಕ್ಚುಲಿ ರೀಚ್ ಆಗಿಲ್ಲ. ಎಂಥ ಸೀನ್ ಅಂದರೆ ಇನ್ನು ಗೋವಾನೇ ಬಿಟ್ಟಿಲ್ಲ ನಾವು. ಸ್ವಲ್ಪ ನೈಟು ಅಂದರೆ ಆನ್ ದಿ ವೇ ನೈಟೇ ಬಿಟ್ಟಿದ್ವಿ. ಹುಡುಗರಿಗೆ ನಿದ್ದೆ, ನನಗಂತೂ ಇದ್ದಿದ್ರಿಗೂ ನಿದ್ದೆ ಫಸ್ಟ್, ಯಾಕಂದರೆ ನಾನೇ ತಗೊಂಡಿದ್ದು ಫುಲ್ಲು ಇಲ್ಲಿ ಗೋವಾ ತನಕ. ಆಮೇಲೆ ನಮ್ಮ ಹುಡುಗ ತಗೊಂಡು ಆಕಾಶು. ನನಗಂತೂ ನಿದ್ದೆ ಯಾಕೆ ಗೊತ್ತಿಲ್ಲ, ಈ ಸಲ ಭಾಳ ನಿದ್ದೆ ಹೇಳಿತ್ತು. ಯಾಕಂದ್ರೆ ನನಗೆ ಕಾರ್ ಓಡ್ಸೋಕ್ಕಾಗಲಿಲ್ಲ. ಯತೀಶ್ ಅಂತ ನಮ್ಮ ಹುಡುಗ ಇನ್ನೂ ಸ್ಟ್ರಕ್ ಆಗಿದ್ದಾನೆ, ಈಗಲೂ ನಾನೇ ಓಡಿಸ್ಬೇಕು. ಹಂಗಾಗಿ ನಮ್ಮ ಹುಡುಗ ಅವನಂತೂ ಫುಲ್ ನಿದ್ದೆ. ಅವನೇ ಅಷ್ಟೊಂದು ಅಭ್ಯಾಸ ಇಲ್ಲ, ತುಂಬ ಅಷ್ಟೊಂದು ಲಾಂಗು ಹೊಡೆದಿಲ್ಲ, ಅಭ್ಯಾಸ ಇಲ್ಲಲ್ಲ. ಹಂಗಾಗಿ ಈಗ ಎದ್ಬಿಟ್ಟು ಒಂದು ಕಾಫಿ ಕುಡಿದು ಬಿಡಬೇಕೀಗ. ಬನ್ನಿ.